ಶ್ರೀ ಸಂತೋಷಿ ಮಾತಾ ಋತ ಕಥಾರಂಭ 1ನೇ ಅಧ್ಯಾಯ. ಪೂರ್ವ ಕಾಲದಲ್ಲಿ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನೀಶ್ವರರು ಸೂತ ಪುರಾಣಕ ನಿಂತೆಂದು ಪ್ರಶ್ನಿಸಿದರು. ಸೌಮ್ಯ ಸ್ವಭಾವವುಳ್ಳ ಸಕಲ ಶಾಸ್ತ್ರ ಪುರಾಣ ವಿಶಾರದನಾದ ಹೇ ಸೂತನೆ, ನಮ್ಮ ಸಂದೇಹವನ್ನು ತೀರಿಸು. ದುಃಖ ಭಾಜನನಾದ ಮಾನವನು ಸದಾ ಸಂತೋಷದಿಂದಿರಲು ಏನು ಮಾಡಬೇಕು, ಯಾವ ವೃತವನ್ನು ಆಚರಿಸಬೇಕು ಅಂತ ಉಪಾಯವನ್ನು ಹೇಳು ಎಂಬ ಶೌನಕರ ಪ್ರಶ್ನೆಗೆ ಸಂತುಷ್ಟನಾದ ಸೂತ ನಿಂತೆಂದನು. ಎಲೈ ಶೌನಕಾದಿ ಮುನಿಗಳೇ, ಕೇಳಿರಿ, ನಿಮ್ಮ ಸಂದೇಹ ಸಾಧುವಾದುದು. ಪೂರ್ವದಲ್ಲಿ ವೇದವ್ಯಾಸರಿಂದ ನಾನು ಕೇಳಿ ತಿಳಿದಿದ್ದು ನಿಮಗಾಗಿ ಹೇಳುವೆನು, ಚೆನ್ನಾಗಿ ಕೇಳಿ. ಸಕಲ ಮಾನವರಿಗೆ ಕಾರ್ಯನಿರತರಾಗಲು ಸಂತೋಷವೇ ಬಲ. ಸಂತೋಷದಿಂದ ಮಾಡಿದ ಕಾರ್ಯವು ಶೀಘ್ರ ಫಲಪ್ರದವೆಂದು ಸತ್ಯವಾದ ಮಾತು. ಸಂತೋಷದಿಂದಿರುವವನು ಶಾಂತಿ ಸೌಖ್ಯಗಳನ್ನು ಹೊಂದುತ್ತಾನೆ. ದುಃಖಿಯಾದ ಮಾನವನು ಮೃತಪ್ರಾಯನೆಂದೇ ತಿಳಿಯಬೇಕು. ಸದಾ ಸಂತೋಷದಿಂದ ಇರುವವನಿಗೆ ಉತ್ತಮ ಲೋಕ ಪ್ರಾಪ್ತವಾಗುವುದು. ತಾನು ಸುಖವಾಗಿದ್ದು ಇತರರನ್ನು ಸಂತೋಷಪಡಿಸುತ್ತಾನೆ. ಆದುದರಿಂದ ಪ್ರತಿ ಮಾನವನು ಸಂತೋಷದಿಂದಿರಲು ಪ್ರಯತ್ನಿಸಬೇಕು. ಸೂತರ ಆಹ್ಲಾದಕರವಾದ ಚತುರ ವಚನವನ್ನಾಲಿಸಿದ ಶೌನಕಾದಿಗಳು ಕುತೂಹಲದಿಂದ ಮಾತನಾಡಿದರು. ಹೇ ಸೂತನೆ, ನಿನ್ನ ಮಾತುಗಳನ್ನು ಕೇಳಿ ನಮಗೆ ಆನಂದವಾಗಿದೆ. ಆದರೆ ಸಂತೋಷಕ್ಕೆ ಅನುಷ್ಠಾನ ದೇವತೆ ಯಾರು? ಆಕೆ ಪ್ರಾದುರ್ಭವವಾದುದು ಹೇಗಾಯಿತು? ಆ ದೇವತೆಯ ಮಹಿಮೆಗಳೇನು, ಪ್ರಭಾವವೇನು ಇತ್ಯಾದಿ ವಿಷಯಗಳನ್ನು ನಮಗೆ ವಿಶದವಾಗಿ ತಿಳಿಸು ಎಂದರು. ಸೂತನಿಂತೆಂದನು, ಶೌನಕಾದಿಗಳೇ ಕೇಳಿ. ಪೂರ್ವದಲ್ಲಿ ಒಮ್ಮೆ ಕೈಲಾಸ ಪರ್ವತದಲ್ಲಿ ಶ್ರಾವಣ ಶುದ್ಧ ಪೌರ್ಣಿಮೆಯ ಶುಕ್ರವಾರದ ದಿನ ಶಿವನ ಮಗಳಾದ ಮಾನಸಾದೇವಿ ನಾಗದೇವತೆ ಗಣಪತಿಗೆ ರಕ್ಷಾಬಂಧನವನ್ನು ಮಾಡಿದಳು. ಅದನ್ನು ನೋಡಿ ಗಣಪತಿಯ ಮಕ್ಕಳಾದ ಲಾಭಕ್ಷೇಮ ಎಂಬುವರು ನಮಗೂ ರಕ್ಷಾಸ್ತೂತ್ರವನ್ನು ಕಟ್ಟಬೇಕೆಂದು ಮಾನಸಾದೇವಿಯನ್ನು ಕೇಳಿಕೊಂಡರು. ಆಗ ಮಾನಸಾದೇವಿಯು, ಎಲೈ ಬಾಲಕರೇ ಕೇಳಿ, ರಕ್ಷಾಬಂಧನವನ್ನು ಸೋದರಿಯೇ ಮಾಡಬೇಕು, ಇತರರು ಮಾಡಬಾರದೆಂದು ನುಡಿದಳು. ಮಾನಸಾದೇವಿಯ ಹಿತವಚನಗಳನ್ನಾಲಿಸಿದ ಗಣಪತಿಯ ಪುತ್ರರು ತಂದೆಯ ಬಳಿಗೆ ಹೋಗಿ ಜನಕನಿಗೆ ವಂದಿಸಿ, ಜನಕ, ನಮಗೆ ರಕ್ಷಾಸ್ತೂತ್ರವನ್ನು ಕಟ್ಟಲು ಸೋದರಿಯ ಅಗತ್ಯವಿದೆ, ಅನುಗ್ರಹಿಸು ಎಂದು ಬೇಡಿಕೊಂಡರು. ಆಗ ಪ್ರಸನ್ನವದನನಾದ ಗಣಪತಿಯು ಹಸನ್ಮುಖಿಯಾಗಿ ಮಕ್ಕಳನ್ನು ನೋಡುತ್ತಿರಲು ಗಣಪತಿಯ ನೇತ್ರಗಳಿಂದ ಮಹೋಜ್ಜಲವಾದ ಜ್ಯೋತಿಯು ಹೊರಟು ಅಲ್ಲಿಯೇ ಇದ್ದ ಕಮಲದಲ್ಲಿ ಸೇರಿತು. ಆ ಕಮಲದಿಂದ ಪ್ರಸನ್ನವದಳನಾಗಿ ಬಾಲಕಿಯು ಪ್ರಾದುರ್ಭವಿಸಿದಳು. ಸಕಲ ದೇವತೆಗಳು ಈ ವಿಚಿತ್ರವನ್ನು ಕಣ್ಣಾರೆ ಕಂಡು ಸಂತೋಷಪಟ್ಟರು. ಹಾಗೆ ಪ್ರಾದುರ್ಭವಿಸಿದ ಬಾಲಕಿಯು ಚತುರ್ಭುಜಗಳಿಂದ ಶೋಭಿಸಿದಳು. ಅಭಯ ಹಸ್ತಳಾದ ಆ ಬಾಲಕಿಯ ಕೈಯಲ್ಲಿ ಖಡ್ಗ, ಇನ್ನೊಂದು ಕೈಯಲ್ಲಿ ಶೂಲವನ್ನು, ಮತ್ತೊಂದು ಕೈಯಲ್ಲಿ ಪಾತ್ರೆಯನ್ನು ಹಿಡಿದುಕೊಂಡಿರುವುದು ಎಲ್ಲರೂ ನೋಡಿದರು. ಆ ದೇವಿ ಸ್ವರ್ಣಾಭರಣ ಭೂಷಿತಳಾಗಿದ್ದಳು. ದಿವ್ಯಾಂಬರವನ್ನು ಧರಿಸಿ ರತ್ನ ಮಾಲಿಕೆಗಳಿಂದ ಅಲಂಕೃತಳಾಗಿದ್ದಳು. ಮಂದ ಸ್ಮಿತ ಸುಂದರ ವದನಾರವಿಂದಳಾದ ದೇವಿಯು ಭಕ್ತರ ಜನರ ಸಕಲ ದುಃಖಗಳನ್ನು ದೂರ ಮಾಡಿ ಸದಾ ಸಂತೋಷದಿಂದಿರುವಂತೆ ಅನುಗ್ರಹಿಸುವಳೆಂದು ಆ ದೇವಿಯನ್ನು ಸಂತೋಷಿ ಮಾತಾ ಎಂದು ಕರೆದರು. ಆಗ ದೇವತೆಗಳು, ಗಂಧರ್ವರು, ಯಕ್ಷರು, ಕಿಂಪುರುಷರು, ನಾರದರು, ಮುನೀಂದ್ರರು ಆ ದೇವಿಯ ಸ್ತೋತ್ರಗೈದರು. ಓಂ ಸಂತೋಷಿ ಮಾತಾ, ನಿನಗೆ ವಂದಿಸುವೆವು. ಗಣಪತಿಯ ಪುತ್ರರು ಅಪೇಕ್ಷಿಸಿದಂತೆ ನಿನ್ನ ಪ್ರಾದುರ್ಭವವಾಯಿತು. ಆ ಮಕ್ಕಳನ್ನು ಸಂತೋಷವಾಗಿರುವಂತೆ ಅನುಗ್ರಹಿಸು, ಅವರಿಗೆ ರಕ್ಷಾಬಂಧನ ಮಾಡಬೇಕೆಂದು ಬೇಡಿಕೊಂಡರು. ದೇವತೆಗಳ ಭಿನ್ನಪವನ್ನು ಸಂತೋಷಿ ಮಾತೆಯು ಪ್ರಸನ್ನವದಳನ್ನಾಗಿ ಎಲ್ಲರೂ ನೋಡುತ್ತಿರಲು ಗಣಪತಿಯ ಪುತ್ರರಿಗೆ ರಕ್ಷಾಬಂಧನವನ್ನು ಮಾಡಿದಳು. ಜೈ ಜೈಕಾರಗಳೊಂದಿಗೆ ಸುರರು ಸಮರುಷ್ಟಿಗೈದರು. ನೆರೆದಿದ್ದ ಮುನಿಜನರು, ಮಧ್ಯದಲ್ಲಿದ್ದ ನಾರದ ಮಹರ್ಷಿಗಳು ಇಂತೂ ಅಪ್ಪಣೆ ಮಾಡಿದರು. ಎಲೈ ಸುರಜನರೇ ಕೇಳಿ, ಮಹಾಗಣಪತಿಯ ಮಗಳಾದ ಈ ಬಾಲಕಿಯು ಸಂತೋಷದಿಂದ ಪ್ರಾದುರ್ಭವಿಸಿದಳು. ಗಣಪತಿಯ ಪುತ್ರರಿಗೆ ರಕ್ಷಾಸ್ತೋತ್ರವನ್ನು ಕಟ್ಟಿ ಅವರಿಗೆ ಸಂತೋಷವನ್ನುಂಟು ಮಾಡಿದಳು. ಆದ್ದರಿಂದ ಈ ದೇವಿಗೆ ಸಂತೋಷಿ ಮಾತಾ ಎಂಬ ನಾಮವೇ ಸೂಕ್ತವಾದುದು. ಶುಕ್ರವಾರ ಸಂತೋಷಿ ಮಾತೆಯನ್ನು ಭಕ್ತಿಯಿಂದ ಪೂಜಿಸುವವರಿಗೆ ಸುಖ ಸಂತೋಷಗಳು ಲಭಿಸುವುದರಲ್ಲಿ ಸಂದೇಹವಿಲ್ಲೆಂದರು. ಮುನಿಜನರು, ದೇವತೆಗಳು ಆ ದೇವಿಯನ್ನು ಪೂಜಿಸಿ ತಮ್ಮ ಸ್ವಸ್ಥಾನಕ್ಕೆ ತೆರಳಿದರು. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತಾ ವೃತ್ತದ ಕಥೆಯ 1ನೇ ಅಧ್ಯಾಯ ಮುಗಿಯಿತು. ಜೈ ಸಂತೋಷಿ ಮಾತಾ ಜೈ. 2ನೇ ಅಧ್ಯಾಯ. ಸೌನಕಾದಿಗಳೇ ಸೂತ ನಿಂತಿದ್ದನು ಪ್ರಶ್ನಿಸಿದರು. ಪೂರ್ಣ ಚತುರನಾದ ಸೂತನೇ, ಸಂತೋಷ ಮಾತೆಯ ಜನ್ಮ ಮೃತಾತ್ಮನೆಲ್ಲ ತಿಳಿಸಿದ್ದೀರಿ. ದೇವಿಯ ವ್ರತವನ್ನು ಮಾಡುವ ವಿಧಿ ನಿಯಮಗಳನ್ನು ತಿಳಿಯಲು ಕುತೂಹಲರಾಗಿದ್ದೇವೆ. ದಯವಿಟ್ಟು ಅದನ್ನು ವಿಸ್ತರಿಸಿ ಹೇಳಬೇಕೆಂದು ಪ್ರಶ್ನೆ ಮಾಡಲು ಆಗ ಸೂತ ನಿಂತಿದ್ದನು. ಎಲೆ ಸೌನಕಾದಿಗಳೇ, ಸಂತೋಷ ಮಾತೆಯ ವ್ರತ ವಿಧಾನವನ್ನು ವಿಧಿ ನಿಯಮಗಳನ್ನು ಹೇಳುವೆನು, ಶ್ರದ್ಧೆಯಿಂದ ಕೇಳಿ. ಚೈತ್ರ ಮಾಸದಿಂದ ಫಾಲ್ಗುಣ ಮಾಸದವರೆಗೆ 9 ತಿಂಗಳಲ್ಲಿ ಈ ವ್ರತವನ್ನು ಮಾಡಬಹುದು. ಆದರೆ ಜ್ಯೇಷ್ಠ, ಆಷಾಢ, ಪುಷ್ಪ ಈ 3 ತಿಂಗಳಲ್ಲಿ ವ್ರತವನ್ನು ಪ್ರಾರಂಭ ಮಾಡಬಾರದು.
ಉಳಿದ 9 ತಿಂಗಳಲ್ಲಿ ಶುಭಪ್ರದವಾದವು. ಈ ವ್ರತವನ್ನು ಶುಕ್ರವಾರವೇ ಪ್ರಾರಂಭ ಮಾಡಬೇಕು. 3 ಅಥವಾ 5 ಅಥವಾ 7 ಇಲ್ಲವೇ 14 ಅಥವಾ 16 ಇಲ್ಲ 21 ಶುಕ್ರವಾರಗಳು ವ್ರತ ಮಾಡಬೇಕು. ವ್ರತ ದಿವಸ ಬ್ರಹ್ಮಚಾರವನ್ನು ಪಾಲಿಸಬೇಕು ಹಾಗೂ ಉಪವಾಸವಿರಬೇಕು. ಕೈಲಾಗದವರು ವ್ರತ ನಂತರ ಭೋಜನ ಮಾಡಬಹುದು. ಅದು ಶೋಭೆಯನ್ನ ಮಾಡಬೇಕು. ವ್ರತ ಮಾಡುವವರು ಅದು ಹುಳಿ ಪದಾರ್ಥಗಳನ್ನು ತಿನ್ನಬಾರದು. ಯಾರ ಸಗಡ ಜಗಳ ಮಾಡಬಾರದು. ಪರರನ್ನು ನಿಂದಿಸಬಾರದು. ಪರರೊಡನೆ ವಾದ ಮಾಡಕೂಡದು. ಕರ್ತೃ ಪಾತ್ರ ಕಾಲದಲ್ಲೇ ಪ್ರಾತಃವಿಧಿಗಳನ್ನು ಮುಗಿಸಿ ಶುದ್ಧ ಜಲದಿಂದ ಮಿಂದು ಪರಿಶುದ್ಧ ಚಿತ್ತನಾಗಿ ಶುಭ್ರ ವಸ್ತ್ರಗಳನ್ನು ಧರಿಸಿ ಪೂಜಾ ಮಂದಿರವನ್ನು ಪ್ರವೇಶಿಸಬೇಕು. ಉನ್ನತ ಪೀಠದಲ್ಲಿ ಸಂತೋಷ ಮಾತೆಯ ಚಿತ್ರಪಟವನ್ನು ಇರಿಸಿ ಪುಷ್ಪಾದಿಗಳಿಂದ ಅಲಂಕರಿಸಬೇಕು. ಅದು ಮುನ್ನ ಪೂರ್ಣ ಕಳಶವನ್ನಿಡಬೇಕು. ದೀಪವನ್ನು ಹಚ್ಚಬೇಕು. ಧೂಪಾರಾಧನೆ ಮಾಡಿ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಬೇಕು. ಅಚಮಾನದ ನಂತರ ವಿಧಿ ಪೂರ್ವಕವಾಗಿ ಸಂಕಲ್ಪ ಮಾಡಿ ಮೊದಲು ಮಹಾಗಣಪತಿಯ ಪೂಜೆ ಆಚರಿಸಬೇಕು. ನಂತರ ಕಳಶ ಪೂಜೆ ಮಾಡಬೇಕು. ಆಮೇಲೆ ನವಗ್ರಹ ಪೂಜೆ, ದಿಕ್ಪಾಲಕರ ಪೂಜೆ ಮಾಡಬೇಕು. ಮತ್ತೊಂದು ಕಳಶವನ್ನಿಟ್ಟು ಅದರ ಮೇಲೆ ಒಂದು ಪಾತ್ರೆಯಲ್ಲಿ ಹುರುಗಡ್ಡೆಲೆ ಮತ್ತು ಬೆಲ್ಲ ಹಾಕಿ ಸಂತೋಷ ಮಾತೆಯನ್ನು ಪ್ರಾರ್ಥಿಸಬೇಕು. ಸಂತೋಷಿ ಮಾತೆಯನ್ನು ಪೂಜಿಸಿ ಧೂಪ ದೀಪಗಳನ್ನು ನೈವೇದ್ಯವನ್ನು ಸಮರ್ಪಿಸಬೇಕು. ಹುರುಗಡ್ಡೆಲೆ, ಬೆಲ್ಲ ಮತ್ತು ಪಾಕವಾದ ಫಲಗಳನ್ನು ಮಾತೆಗೆ ನಿವೇದಿಸಿ ಮಂಗಳಾರತಿ ಮಾಡಿ ಸಂತೋಷ ಮಾತೆಯ ಕಥೆಯನ್ನು ಶ್ರದ್ಧೆಯಿಂದ ಕೇಳಬೇಕು. ಕಥೆಯನ್ನು ಶ್ರದ್ಧೆಯಿಂದ ಕೇಳಿ ಪುನಃ ಪೂಜೆ ಮಾಡಿ ಪ್ರಸಾದವನ್ನು 3 ಭಾಗಗಳಾಗಿ ವಿಂಗಡಿಸಿ ಪೂಜೆ ಮಾಡಿಸಿದ ವಿಪ್ರನಿಗೆ 1 ಭಾಗವನ್ನು ಕೊಡುವುದು. 2ನೇ ಭಾಗವನ್ನು ಗೋಮಾತೆಗೆ ತಿನ್ನಿಸಬೇಕು. 3ನೇ ಭಾಗವನ್ನು ಎಲ್ಲರಿಗೂ ವಿತರಣೆ ಮಾಡಬೇಕು. ಬಾಂಧವರಿಗೆ ಹಾಗೂ ಇತರರಿಗೆ ಕೊಟ್ಟು ನಂತರ ಮನೆಯವರು ಪ್ರಸಾದ ಸ್ವೀಕರಿಸಬೇಕು. ಮುನಿ ಜನರೇ ಕೇಳಿ, ಈ ವ್ರತವನ್ನು ಶುಕ್ರವಾರದಲ್ಲಿ ವಿಧಿಪೂರ್ವಕ, ಶಕ್ತಿ ವಂಚನೆ ಇಲ್ಲದೆ, ಲೋಭ ಮಾಡದೆ ಉತ್ಸಾಹದಿಂದ ಮಾಡಬೇಕು. ಅಭಿಷ್ಟವು ಪೂರ್ಣವಾದ ನಂತರ ವ್ರತೋದ್ಯಾಪನೆ ಮಾಡಬೇಕು. ಉದ್ಯಾಪನೆ ದಿವಸದಲ್ಲಿ ಒಬ್ಬ ಬ್ರಾಹ್ಮಣನಿಗೆ, ಒಬ್ಬ ಮುತ್ತೈದೆಗೆ, ಹಾಗೂ 8 ಮಂದಿ ಬಾಲಕ ಬಾಲಕಿಯರಿಗೆ ಮೃಷ್ಟಾನ್ನ ಭೋಜನ ಮಾಡಿಸಬೇಕು. ಅದು ಸಹ ಅಡಿಗೆಯಲ್ಲಿ ಹುಳಿ ಪದಾರ್ಥಗಳನ್ನು ಬಳಸಬಾರದು. ಭೋಜನ ನಂತರ ಬ್ರಾಹ್ಮಣನಿಗೆ, ಮುತ್ತೈದೆಗೆ ಹಾಗೂ ಬಾಲಕ ಬಾಲಕಿಯರಿಗೆ ಯಥಾಶಕ್ತಿ ನೂತನ ವಸ್ತ್ರಗಳನ್ನು, ಫಲಗಳನ್ನು, ಪುಷ್ಪಗಳನ್ನು ಕೊಟ್ಟು ಸಂತೃಪ್ತಿ ಪಡಿಸಬೇಕು. ಅದು ಸಹ ಯಾರಿಗೂ ದಕ್ಷಿಣ ಕೊಡಬಾರದು. ಏಕೆಂದರೆ ಕೊಟ್ಟ ದಕ್ಷಿಣದಿಂದ ಮಕ್ಕಳು ಹುಳಿ ಪದಾರ್ಥಗಳನ್ನು ಕೊಂಡು ತಿನ್ನಬಹುದೆಂದು ಶಂಕೆಯು ಬರಬಾರದು. ಆದ್ದರಿಂದ ಎಲ್ಲರಿಗೂ ಶಕ್ತಿ ವಂಚನೆ ಇಲ್ಲದಂತೆ ಮರುದಿನ ದಕ್ಷಿಣ ಕೊಟ್ಟು ಸಂತೋಷಪಡಿಸಿ ತಾನು ಸಂತೋಷದಿಂದಿರಬೇಕು. ಸೌನಕಾದಿಗಳೇ ಕೇಳಿ, ಈ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ ಉದ್ಯಾಪನೆಯನ್ನು ಸೂಕ್ತ ರೀತಿ ಶಕ್ತಿ ವಂಚನೆ ಇಲ್ಲದೆ ಮಾಡಿದವರಿಗೆ ಸಕಲ ದುಃಖಗಳು ಸರಿದು ಹೋಗುವುದು. ವಾಂಛಿತಾರ್ಥವನ್ನು ಪಡೆದು ಸಂಪತ್ತಿನಿಂದ ಸಂತೋಷಚಿತ್ತರಾಗಿರುವವರು. ಶ್ರೀ ಗಣೇಶ ಪುರಾಣ ಶ್ರೀ ಸಂತೋಷ ಮಾತೆಯ ವ್ರತಕಥೆಯ 2ನೇ ಅಧ್ಯಾಯ ಮುಗಿಯಿತು. ಜೈ. 3ನೇ ಅಧ್ಯಾಯ. ಶೌನಕಾದಿಗಳು ಮತ್ತೆ ಪ್ರಶ್ನೆ ಮಾಡಿದರು. ಎಲ್ಲ ಈ ಪೂತ ಚರಿತ್ರ ಸೂತ, ಸಂತೋಷಿ ಮಾತಾ ವೃತ್ತದ ನಿಯಮಗಳನ್ನು ಕೇಳಿ ನಮಗೆ ಆನಂದವಾಗಿದೆ. ಆ ದೇವಿಯ ಮಹಾತ್ಮೆಯನ್ನು ತಿಳಿಯಲು ನಾವು ಕುತೂಹಲರಾಗಿದ್ದೇವೆ. ಈ ಲೋಕದಲ್ಲಿ ಆ ದೇವಿಯ ಪೂಜೆಯನ್ನು ಯಾರು ಮಾಡಿಸಿದರೂ ಆ ವಿವರಗಳನ್ನು ದಯಮಾಡಿ ನಮಗೆ ತಿಳಿಸು ಎಂದು ಕೇಳಿಕೊಂಡನು. ಸಂತುಷ್ಟರಂಗನಾದ ಸೂತನಾಗ, ಶೌನಕಾದಿಗಳೇ ಕೇಳಿ, ಪೂರ್ವದಲ್ಲಿ ಶ್ರೀರಂಗಪಟ್ಟಣವೆಂಬ ನಗರದಲ್ಲಿ ಓರ್ವ ಸ್ತ್ರೀಗೆ 7 ಮಂದಿ ಮಕ್ಕಳಿದ್ದರು. ಅವರು ವ್ಯವಸಾಯವೇ ವೃತ್ತಿಯಾಗಿ ಉಳ್ಳವರಾಗಿದ್ದರು. ಮಾತೃಭಕ್ತಿ ಪಾರಾಯಣರಾದ ಅವರಲ್ಲಿ 6 ಮಂದಿಗೆ ವಿವಾಹವಾಗಿತ್ತು. 7ನೇ ಚಿಕ್ಕವನಾದ ಶ್ರೀಕರನಿಗೆ ಲಗ್ನವಾಗಿರಲಿಲ್ಲ. ಶ್ರೀಕರನು ಸಂಗೀತ ವಿದ್ವಾಂಸ, ಬಲಶಾಲಿ, ಧೈರ್ಯಶಾಲಿಯಾಗಿದ್ದನು. ಅವನು ಸಂತೋಷಿ ಮಾತೆಯ ದರ್ಶನಕ್ಕಾಗಿ ಉಜ್ಜಯಿನಿಯ ನಗರಕ್ಕೆ ಪ್ರಯಾಣವಾದನು. ಆಗ ದೇವಿಯ ಮಂದಿರದಲ್ಲಿ ಒಂದು ದೊಡ್ಡ ಉತ್ಸವ ನಡೆಯುತ್ತಿತ್ತು. ಆ ಶುಭ ಸಮಯಕ್ಕೆ ದೇಶದ 4 ದಿಕ್ಕುಗಳಿಂದ ಜನರು ದೇವಿಯ ದರ್ಶನಾಕಾಂಕ್ಷಿಗಳಾಗಿ ಬಂದು ಸೇರಿದ್ದರು. ಶೌನಕಾದಿಗಳೇ ಕೇಳಿ, ಅಲ್ಲಿ ನೆರೆದಿದ್ದ ಜನಸ್ತೋಮದಲ್ಲಿ ಭಕ್ತ ಜನರಿಂದ ಪ್ರಾರ್ಥಿತನಾದ ಶ್ರೀಕರನು ದೇವಿಯ ಗೀತೆಯನ್ನು ಹೃದಯಂಗಮವಾಗಿ ಹಾಡಿ ನಲಿದಾಡಿದನು. ಅದನ್ನು ಕಂಡ ಜನರು ಆನಂದವನ್ನು ಹೊಂದಿ ಅವರನ್ನು ಕೊಂಡಾಡಿದರು. ಆ ಸಭೆಯಲ್ಲಿ ಕುಳಿತಿದ್ದ ಸತ್ಯವತೆ ಎಂಬ ಕನ್ಯೆಯು ಶ್ರೀಕರನ ಮಧುರ ಗಾನಾಮೃತ ಪಾನವನ್ನು ಮಾಡಿ ಮನಸೋತು ಅವನನ್ನೇ ಪತಿಯೆಂದು ಭಾವಿಸಿಕೊಂಡಳು. ಕಾರ್ಯಕ್ರಮ ಮುಗಿದ ನಂತರ ನೆರೆದಿದ್ದ ಜನರೆಲ್ಲ ಸಂತೋಷಿ ಮಾತೆಗೆ ವಂದಿಸಿ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು.
ಸತ್ಯವತಿ ದೇವಿಗೆ ಭಕ್ತಿ ಪುರಸ್ಕಾರವಾಗಿ ಅಭಿನಂದಿಸಿ ತನ್ನ ಸಂಕಲ್ಪವು ಸಫಲವಾಗುವಂತೆ ಮಾಡೆಂದು ಮನದಲ್ಲಿ ಬೇಡಿಕೊಂಡು ಪ್ರಸಾದವನ್ನು ತೆಗೆದುಕೊಂಡು ಶ್ರೀಕರನ್ನು ಮತ್ತೆ ಮತ್ತೆ ವೀಕ್ಷಿಸಿ ತನ್ನ ಮನೆಯ ಕಡೆಗೆ ಹೊರಟಳು. ಮನೆಗೆ ಹೋಗುವ ಮಾರ್ಗದಲ್ಲಿ ರೂಪವತಿಯಾದ ಸತ್ಯವತಿಯನ್ನು ನೋಡಿ ದುಷ್ಟರು ಮೋಹಿಸಿ ಅವಳನ್ನು ಬಲಾತ್ಕರಿಸಿದರು. ಭೀತಳಾದ ಸತ್ಯವತಿಯು ನನ್ನನ್ನು ರಕ್ಷಿಸಿ ರಕ್ಷಿಸಿ ಎಂದು ಅಂತರ್ನಾದದಿಂದ ಕೂಗಿಕೊಂಡಳು. ಅದೇ ಮಾರ್ಗವಾಗಿ ಹೋಗುತ್ತಿದ್ದ ಶ್ರೀಕರನು ಆ ಬಾಲೆಯ ಕೂಗನ್ನು ಕೇಳಿ ಅವಳ ರಕ್ಷಣೆಗೆ ಓಡಿ ಬಂದು ದುಷ್ಟರನ್ನು ತಡೆದನು. ಬಲವಾಗಿ ಅವರನ್ನು ಹೊಡೆದನು. ದೃಢಕಾಯನೂ ಮಹಾಬಲಶಾಲಿಯೂ ಆದ ಶ್ರೀಕರನ ಹೊಡೆತಕ್ಕೆ ತಡೆಯಲಾರದೆ ದಿಕ್ಪಾಲಾಗಿ ಓಡಿ ಹೋದರು. ಸತ್ಯವತಿಯು ಶ್ರೀಕರನಿಗೆ ಕೃತಜ್ಞತೆ ವಂದನೆಗಳ ಅರ್ಪಿಸಿ ದಯಾರ್ಧ ದೃಷ್ಟಿಯಿಂದ ಅವನನ್ನು ನೋಡಿ ಲಜ್ಜೆಯಿಂದ ವಿನಮ್ರಿತಳಾಗಿ ಮನೆಗೆ ತೆರಳಿದಳು. ಸತ್ಯವತಿಯ ಮನಪ್ರವೃತ್ತಿಯನ್ನರಿತ ಜನಕರು ಶ್ರೀಕರನನ್ನು ಕಂಡು ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅವನ ಸಮ್ಮತಿಯನ್ನು ಪಡೆದು ಶುಭ ಮುಹೂರ್ತದಲ್ಲಿ ಸತ್ಯವತಿ ಶ್ರೀಕರನಿಗೆ ವಿವಾಹ ಮಹೋತ್ಸವವನ್ನು ನೆರವೇರಿಸಿದರು. ಶ್ರೀಕರನಿಗೆ ಸಂತೋಷಿ ಮಾತೆಯ ದರ್ಶನಕ್ಕಾಗಿ ಹೊರಟು ಸೇವೆ ಮಾಡಿದ್ದರ ಫಲವಾಗಿ ಶೀಘ್ರ ವಿವಾಹವಾಯಿತು. ಶ್ರೀ ಗಣೇಶ ಪುರಾಣದ ಸಂತೋಷಿ ಮಾತಾ ವೃತ್ತದ 3ನೇ ಅಧ್ಯಾಯ ಮುಗಿಯಿತು. 4ನೇ ಅಧ್ಯಾಯ. ಸೂತ ನಿಂತಿದ್ದನು. ಸೌನಕಾದಿಗಳೇ ಕೇಳಿ. ಸತ್ಯವತಿಯು ವಿವಾಹವಾದ ನಂತರ ಅತ್ತಿಯ ಮನೆಯನ್ನು ಸೇರಿ ಪತಿ ಸೇವೆಯೇ ಸತಿಧರ್ಮ ಎಂಬುದನ್ನು ಆಚರಣೆಯಲ್ಲಿ ತೋರಿಸಿದಳು. ಸತ್ಯವತಿಯ ಶೀಲ ವಿನಯ ವಿವೇಕಾದಿ ಸದ್ಗುಣಗಳನ್ನು ಕಂಡು ಎಲ್ಲರೂ ಸಂತೋಷಪಟ್ಟರು. ಆದರೆ 6 ಮಂದಿ ವಾರ್ಗಿತಿಯರಿಗೆ ಅದು ಸರಿ ಬರಲಿಲ್ಲ. ಸತ್ಯವತಿಯ ದೋಷಗಳನ್ನು ಎಣಿಸುತ್ತಿದ್ದರು. ಉಚ್ಚಿಷ್ಟ ವನಿಷ್ಠ ಅವಳಿಗೆ ಉಣಬಡಿಸಿದರು. ಅವಳು ತನಗೆ ಕೊಡುವ ಕಿರುಕುಳ ತಡೆಯಲಾರದೆ ಒಂದು ದಿನ ಎಲ್ಲಾ ವಿಷಯವನ್ನು ತನ್ನ ಪತಿದೇವನಿಗೆ ತಿಳಿಸಿದಳು. ಸತ್ಯವತಿಯು ವಚನಗಳನ್ನು ದೇವನು ನಂಬಲಿಲ್ಲ. ಆದರೆ ಅತ್ತಿಗೆಯರವರ ತನ್ನ ಹೆಂಡತಿಗೆ ಕೊಡುತ್ತಿದ್ದ ಕಿರುಕುಳವನ್ನು ಕಣ್ಣಾರೆ ಕಂಡು ತಮಗೆ ಎಂಜಲು ಅನ್ನುವಷ್ಟರಲ್ಲಿ ಬಡಿಸುತ್ತಿದ್ದನು. ತಿಳಿದು ಕುಪಿತನಾಗಿ ಅತ್ತಿಗೆಯರನ್ನು ದಂಡಿಸಿದನು. ಅದೇ ಸಮಯಕ್ಕೆ ಶ್ರೀಕರನು ಅಣ್ಣಂದಿರು ಬಂದು ವಿಷಯವನ್ನು ಕೇಳಿ ತಿಳಿದು ಅವರೆಲ್ಲೂ ಒಂದಾಗಿ ಶ್ರೀಕರನನ್ನು ನೋಡಿ, ಎಲೈ ಮೂರ್ಖ, ಮಂದ ಬುದ್ಧಿ, ನಿನಗೆ ಸಂಪಾದನೆ ಮಾಡಲು ಕೈಯಲಾಗದು, ನಿನಗೆ ಚಿತ್ತನಾದನು. ಶ್ರೀಕರನು ಮನೆ ಬಿಟ್ಟು ದೇಶಾಂತರ ಹೊರಟು ಹೋದನು. ಶ್ರೀಕರನು ದೇಶಾಟ ಮಾಡುತ್ತಾ ಒಂದು ಪಟ್ಟಣದಲ್ಲಿ ವರ್ತಕನಲ್ಲಿ ಕೆಲಸಕ್ಕೆ ಸೇರಿದನು. ಕೆಲ ದಿನಗಳು ಉರುಳಿ ಹೋದವು, ವರ್ಷಗಳು ಕಳೆದು ಹೋದವು. ಶ್ರೀಕರನ ವಿಶ್ವಾಸಪೂರಿತ ಸೇವೆಯನ್ನು ನೋಡಿ ಮೃತನಾದ ಆ ವರ್ತಕನನ್ನು ಅವನಿಗೆ ಸಂಬಳದ ಜೊತೆಗೆ ವ್ಯಾಪಾರದ ಲಾಭದಲ್ಲಿ ಅರ್ಧ ಭಾಗವನ್ನು ಕೊಟ್ಟು ಅವನನ್ನು ಪಾಲುಗಾರನಾಗಿ ಮಾಡಿಕೊಂಡನು. ನಿರ್ಮಲ ಸ್ವಭಾವವಾದ ಶ್ರೀಕರನು ವಿಶೇಷ ಧನಾರ್ಜನೆಯನ್ನು ಮಾಡಿ ದೊಡ್ಡ ಶ್ರೀಮಂತನಾದನು. ಇಂಥ ಶ್ರೀಕರನ ಪತಿ ಸತ್ಯವತಿಯು ಪ್ರತಿದಿನ ಅಡವಿಗೆ ಹೋಗಿ ಸೌದೆ ತರುತ್ತಿದ್ದಳು. ಮನೆ ಕೆಲಸಗಳನ್ನೆಲ್ಲ ಮಾಡಿ ನೆಣ್ಣೆಗೆಯರಿಗೆ ವಾರ್ಗಿತಿಯರಿಗೆ ಹಾಕುತ್ತಿದ್ದ. ಹುಳಿ ಅಳಸಿದ ಪದಾರ್ಥಗಳನ್ನು ತಿಂದು ಚಿಪ್ಪಿನಲ್ಲಿ ನೀರು ಕುಡಿದು ಪತಿದೇವನ ದಾರಿ ಕಾಯುತ್ತಾ ದಿನಗಳನ್ನು ಕಳೆಯುತ್ತಿದ್ದಳು. ಆ ಮನೆಯ ಜನರು ನಿಷ್ಠರ ವಚನಗಳನ್ನು ಸಹಿಸಿಕೊಂಡು ಮನೆಯ ದಾಸಿಯಾಗಿದ್ದಳು. ಸೌನಕಾದಿಗಳೇ ಕೇಳಿ. ಇಂತೂ ನಾನು ವಿಧವಾದ ಹಿಂಸೆ ಕೊಡುತ್ತಿದ್ದರು. ಸತ್ಯವತಿ ಸಹನೆಯಿಂದ ಇದ್ದ ಚಿತ್ರಹಿಂಸೆಯನ್ನು ಸಹಿಸಲಾಗದೆ ಸತ್ಯವತಿ ಆತ್ಮಹತ್ಯೆ ಮಾಡಿಕೊಳ್ಳಲು ನದಿಗೆ ಹೊರಟಳು. ನದಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡುವುದಕ್ಕಲ್ಲದ ಸತ್ಯವತಿಯನ್ನು ನಾರದ ಮುನಿದ್ರರು ಬಂದು ಅದನ್ನು ಕಂಡು ನಾರದ ಮುನಿದ್ರರು ಜ್ಞಾನ ನೇತ್ರದಿಂದ ಅವಳ ಭವಿಷ್ಯವನ್ನು ತಿಳಿದು ಅವಳ ಅದೃಷ್ಟಕ್ಕೆ ಸಂತೋಷಪಟ್ಟು ಅವಳನ್ನು ದಯಾದ್ರಿ ದೃಷ್ಟಿಯಿಂದ ನೋಡಿ ಹಿತವಚನವನ್ನು ನಾರದ ಮುನಿದ್ರರು, ಎಲೈ ಮಗಳೇ, ಚಿಂತಿಸಬೇಡ, ಭಯ ಪಡಬೇಡ, ನಿನಗೆ ಉತ್ತಮ ಭವಿಷ್ಯವಿದೆ, ಮುಂದೆ ನಿಮಗೆ ಸುಖವಾಗುವುದು. ನನ್ನ ಮಾತಿನಾಲಿಸು. ವಿನಾಯಕನ ಮಗಳಾದ ಮಾನಸದೇವಿ ಸಂತೋಷ ಮಾತೆಯನ್ನು ಪೂಜಿಸು. ಆ ದೇವಿಯ ವ್ರತವನ್ನು ಮಾಡು. ಹೀಗೆ 16 ಶುಕ್ರವಾರಗಳು ವ್ರತ ಮಾಡಿದರೆ ನಿನಗೆ ವ್ರತ ಪ್ರಭಾವದಿಂದ ಸಕಲ ದುಃಖಗಳು ದೂರವಾಗುವುದು. ದೂರ ದೇಶದಲ್ಲಿರೋ ನಿನ್ನ ಪತಿಯು ನಿನ್ನಲ್ಲಿಗೆ ಬರುವನು. ಮುಂದೆ ಪತಿಯಿಂದ ಕೂಡಿ ನೀನು ಸುಖವನ್ನೇ ಅನುಭವಿಸುವೆನು. ಚಿಂತಿಸಬೇಡ. ಆತ್ಮಹತ್ಯೆ ಮಹಾಪಾಪ, ಸದ್ಗತಿ ಇಲ್ಲ.
ದುಡುಕಬೇಡ ಎಂಬುದಾಗಿ ಹಿತವಚನವನ್ನಾಡಿ ನಾರದ ಮುನಿದರು ವಚನವನ್ನಾಲಿಸಿ ಸತ್ಯವತಿಯ ಜೀವ ಬಂದಂತಾಯಿತು. ಅಲ್ಲಿದ್ದ ಮರಳಿ ಬಂದ ಅದೇ ಶುಕ್ರವಾರದಲ್ಲಿ ಸಂತೋಷ ಮಾತೆಯ ವ್ರತವನ್ನಾಚರಿಸಲು ಸಂಕಲ್ಪ ಮಾಡಿದರು. ಸತ್ಯವತಿ ಪ್ರಯಾಸಗಳನ್ನೆಲ್ಲ ಸಹಿಸಿಕೊಂಡು ಕಷ್ಟದಲ್ಲಿ ಶುಕ್ರವಾರ ಸಂತೋಷ ಮಾತೆಯ ವ್ರತವನ್ನು ಭಕ್ತಿಯಿಂದ ಮಾಡಿದಳು. ಸೌನಕಾದಿಗಳೇ ಕೇಳಿ, ಇಂತೂ ಸತ್ಯವತಿಯ 15 ಶುಕ್ರವಾರಗಳು ವ್ರತವನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸಿದಳು. 16ನೇ ಶುಕ್ರವಾರ ಬಂದಿತು. ಆದರೆ ಕೈಯಲ್ಲಿ ಬಿಡಿಗಾಸು ಇರಲಿಲ್ಲ. ದಯವ್ಯವಸ್ಥೆಯಲ್ಲಿ ಸತ್ಯವತಿಯು ಬಂಧುಗಳನ್ನು ಅದು ಪ್ರಯೋಜನವಾಗಲಿಲ್ಲ. ಯಾರು ಕಾಸು ಕೊಡಲಿಲ್ಲ. ತನ್ನ ವ್ರತಕ್ಕೆ ಭಂಗವಾಗುವುದೆಂದು ಭಯದಿಂದ ಚಿಂತಿಸಿದಳು. ಅತೀವ ದುಃಖದಿಂದ ಮರುಗಿದಳು. ದಾರಿ ತೋರದೆ ದೇವಿಯನ್ನೇ ಮೊರೆ ಹೊಕ್ಕಳು. ಸರ್ವಮಂಗಳ ಸ್ವರೂಪಳು, ಭಕ್ತ ವಾತ್ಸಲ್ಯಳು, ದಯಾ ಸಮುದ್ರಳು ಆದ ಸಂತೋಷ ಮಾತೆಯ ಮುದುಕಿಯ ರೂಪವನ್ನು ಧರಿಸಿ ಪೂಜೆ ದ್ರವ್ಯಗಳನ್ನು ತೆಗೆದುಕೊಂಡು ಸತ್ಯವತಿಯ ಬಳಿಗೆ ಬಂದಳು. ದೇವಿಯ ಸತ್ಯವತಿಯನ್ನು ಪೂಜೆ ದ್ರವ್ಯಗಳನ್ನು, ಮಗಳೇ ಚಿಂತಿಸಬೇಡ, ಧೈರ್ಯದಿಂದ ಈ ಪೂಜೆ ದ್ರವ್ಯಗಳನ್ನು ತೆಗೆದುಕೊಂಡು ದೇವಿಯ ವ್ರತವನ್ನು ನಿರ್ವಿಘ್ನವಾಗಿ ಮಾಡು, ನಿನಗೆ ಮಂಗಳವಾಗುವುದೆಂದು ಹರಸಿ ಅರ್ಥನಾರಾದಳು. ಸೂತ ನಿಂತಿದ್ದನು. ಸೌನಕಾದಿಗಳೇ ಕೇಳಿ, ವೃದ್ಧೆ ಮಾತೆಯ ತಂದಿದ್ದ ಪೂಜೆ ದ್ರವ್ಯಗಳಿಂದ 16ನೇ ಶುಕ್ರವಾರದಲ್ಲಿ ಶ್ರೀ ಸಂತೋಷ ಮಾತೆಯ ವ್ರತವನ್ನು ಬಹು ಸಂತೋಷದಿಂದ ಮಾಡಿದಳು. ದೇವಿಯ ಕೃಪೆಗೆ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಸಂತೋಷ ಮಾತೆಯ ವಿಧವಾಗಿ ಕೊಂಡಾಡಿದಳು. ಬಳಿಕ ತನ್ನ ಪತಿಯ ವಿಷಯವನ್ನರಿತ ತಾನು ದೇವಿಯನ್ನು ಪ್ರಾರ್ಥಿಸಿ, ಓ ಮಾತೆ, ನನ್ನ ಪತಿದೇವರು ತಿಳಿಯದಾಗಿದೆ. ಶೀಘ್ರ ಕಾಲದಲ್ಲಿ ಆತನು ಮನೆಗೆ ಹಿಂದಿರುಗುವಂತೆ ಅನುಗ್ರಹಿಸು, ಬರ್ಮಂ ಸಂಗಮವನ್ನು ಕರುಣಿಸು ಎಂದು ದೇವಿಯನ್ನು ಬೇಡಿಕೊಂಡಳು. ಸತ್ಯವತಿಯು ಭಿನ್ನಪಾವನವನ್ನೆಲ್ಲಿಸಿದ ಸಂತೋಷ ಮಾತೆಯ ಸಂತುಷ್ಟಳಾಗಿ ಶ್ರೀಕರನಿಗೆ ಸ್ವಪ್ನದಲ್ಲಿ ದರ್ಶನವಿತ್ತು. ವಾತ್ಸ್ಯ ಶ್ರೀಕರನ, ನಿನ್ನ ಸತ್ಯವತಿ ನಿನ್ನ ದಾರಿಯನ್ನೇ ನೋಡುತ್ತಾ ಕಾದಿರುವಳು. ವ್ಯವಹಾರದಲ್ಲಿ ಮಗ್ನನಾಗಿ ಮಡದಿಯನ್ನು ಮರೆತಿರುವೆ. ಜಾಗೃತನಾಗಿ ತಡ ಮಾಡದೆ ನಿನ್ನ ಶ್ರೀರಂಗಪಟ್ಟಣಕ್ಕೆ ಹಿಂದಿರುಗು. ನಿನಗೆ ತಪಿಸುತ್ತಿರುವ ನಿನ್ನ ಸತಿ ಸಮಾಧಾನಪಡಿಸು, ಸಂತೋಷಗೊಳಿಸು, ನಿನಗೆ ಮಂಗಳವಾಗುವುದು. ಹೊರಟು ಎಂದು ಜ್ಞಾಪಿಸಿ ಸಂತೋಷ ಮಾತೆಯನ್ನು ಅದೃಷ್ಟಳಾದಳು. ಸೌನಕಾದಿಗಳೇ ಕೇಳಿ, ಸಂತೋಷ ಮಾತೆಯ ಆಜ್ಞೆಯನ್ನು ಶಿರಸ ಧರಿಸಿ ವ್ಯವಹಾರದ ಮೇಲಿನ ಆಸೆಯು ಅಭಿಮಾನವನ್ನು ತ್ಯಜಿಸಿ ಸತ್ಯವತಿಯನ್ನು ಕಾಣುವ ಆಕ್ಷಣೆಯಿಂದ ಶ್ರೀಕರನು ಮರುದಿನವೇ ತನ್ನ ನಿವಾಸ ಸ್ಥಾನವಾದ ಶ್ರೀರಂಗಪಟ್ಟಣಕ್ಕೆ ಪ್ರಯಾಣವಾದನು. ವ್ರತಕಥೆಯ 4ನೇ ಅಧ್ಯಾಯ ಮುಗಿಯಿತು. 5ನೇ ಅಧ್ಯಾಯ. ಸೂತ ನಿಂತೆಂದನು. ಶೌನಕಾದಿಗಳೇ ಕೇಳಿ, ಶ್ರೀಕರನು ವಿಶೇಷವಾಗಿ ಧನವನ್ನು ತೆಗೆದುಕೊಂಡು ಶ್ರೀರಂಗಪಟ್ಟಣಕ್ಕೆ ತೆರಳಿದನು. ಸಂಧ್ಯಾಕಾಲದಲ್ಲಿ ಸ್ವಗೃಹವನ್ನು ಸೇರಿಕೊಂಡನು. ಅದೇ ಸಮಯಕ್ಕೆ ಸರಿಯಾಗಿ ಅವನ ಪತ್ನಿ ಸತ್ಯವತಿಯು ಸೌದೆಯನ್ನು ಹೊತ್ತು ತಂದಳು. ಅಡವಿಯಿಂದ ನಡೆದು ದಣಿದು ಆಯಾಸಗೊಂಡು ಬರುತ್ತಿದ್ದ ಸತ್ಯವತಿಯು ಹರುಕು ಬಟ್ಟೆ ಧರಿಸಿ ಕೃಶಳಾಗಿರುವುದನ್ನು ನೋಡಿ ಶ್ರೀಕರನು ಬಲು ನೊಂದು ಮನಸ್ಸಿನಿಂದ ಕೋಪಗೊಂಡವನಾಗಿ ಅತ್ತಿಗೆಯರನ್ನು ಅಣ್ಣಂದಿರನ್ನು ನೋಡಿ, ರೋಗಿಷ್ಠೆ ಭಿಕ್ಷಿಕೆಯಂತಿರುವ ಸತ್ಯವತಿಯನ್ನು ನೋಡಿ ಅವಳಲ್ಲಿ ನಿಮಗಿರುವ ತಾತ್ಸಾರ ಬುದ್ಧಿ, ಅಸೂಯೆ, ದ್ವೇಷಗಳೆಷ್ಟೆಂಬುದು ತಿಳಿದು ಬರುತ್ತದೆ. ನೀವು ಅವಳಿಗೆ ಮಾಡಿದ ಅನ್ಯಾಯವನ್ನು ನೋಡಿದರೆ ನಾವು ಈ ಮನೆಯಲ್ಲಿ ಒಂದು ಕ್ಷಣವೂ ಇರಲಾಗದು ಎಂದು ನುಡಿದಂತೆ ನಡೆದನು. ಶ್ರೀಕರನು ಶ್ರೀರಂಗಪಟ್ಟಣದಲ್ಲಿ ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿಸಿ ಸತಿಯ ಸಮೇತ ವಾಸವಾಗಿದ್ದನು. ಆ ನೂತನ ಗೃಹದಲ್ಲಿ ಸಂಪದ್ಯುಕ್ತನಾದ ಪತಿಯ ಸಮ್ಮತಿಯನ್ನು ಪಡೆದು ಸತ್ಯವತಿಯಳು ಸಂತೋಷಿ ಮಾತಾ ಋತದ ಉದ್ಯಾಪನೆಯನ್ನು ಶಾಸ್ತ್ರೋಕ್ತ ರೀತಿ ವೈಭವದಿಂದ ಮಾಡಿದಳು. ಈ ಶುಭ ಸಂದರ್ಭಕ್ಕೆ ಶ್ರೀಕರನು ತನ್ನ ಬಂಧುಗಳನ್ನು 6 ಮಂದಿ ಅಣ್ಣಂದಿರನ್ನು ಅತ್ತಿಗೆಯರನ್ನು ಆಹ್ವಾನಿಸಿ ಆದ ಮೃಷ್ಟಾನ್ನ ಭೋಜನವನ್ನು ಉಣಬಡಿಸಿದನು. ಶೌನಕಾದಿಗಳೇ ಕೇಳಿ, ಶ್ರೀಕರ ಅಣ್ಣಂದಿರ ಮಕ್ಕಳು ಸಂತೋಷಿ ಮಾತೆಯ ಉದ್ಯಾಪನೆಗೆ ಬಂದಿದ್ದರು. ಅವರು ಅವರ ತಾಯಿಯು ಹೇಳಿಕೊಟ್ಟಂತೆ ನಡೆದುಕೊಂಡರು. ವಿಧವಾದ ಸಿಹಿ ತಿಂಡಿಗಳು ಮಾಡಿದ್ದರೂ ಅವು ಅವರಿಗೆ ರುಚಿಸಲಿಲ್ಲ. ಚಿಕ್ಕಮ್ಮನಾದ ಸತ್ಯವತಿಯನ್ನು ನೋಡಿ, ತಾಯಿ, ನಮಗೆ ಸಿಹಿ ಪದಾರ್ಥಗಳು ಹಿಡಿಸುವುದಿಲ್ಲ, ಖಾರ ಮತ್ತು ಹುಳಿ ಪದಾರ್ಥಗಳು ತಿನ್ನಲು ಆಸೆಯಾಗಿದೆ, ಅಂತಹ ತಿಂಡಿಗಳನ್ನು ನಮಗೆ ಕೊಡು ಎಂಬುದಾಗಿ ಬೇಡಿಕೊಂಡರು. ಮಕ್ಕಳ ಮಾತಿಗೆ ಸತ್ಯವತಿ ಇಂತೆಂದಳು,
ಎಲೈ ಮಕ್ಕಳಿರ ಕೇಳಿ, ಸಂತೋಷಿ ಮಾತಾ ವೃತವನ್ನು ಮಾಡಿದ್ದೇವೆ. ಈ ದಿನ ನಮ್ಮಲ್ಲಿ ಯಾರೂ ಹುಳಿ ಪದಾರ್ಥಗಳನ್ನು ತಿನ್ನಬಾರದು, ಸಿಹಿ ತಿಂಡಿಗಳು ಮತ್ತು ಸಾತ್ವಿಕ ಆಹಾರಗಳನ್ನು ಸ್ವೀಕರಿಸಬೇಕು. ಇದೊಂದು ದಿನ ನೀವು ಹುಳಿ ತಿನ್ನದಂತೆ ಇದ್ದರೆ ಸಾಕು ಎಂದು ಹಿತವಚನಗಳನ್ನು ನುಡಿದಳು. ಆಗ ಮಕ್ಕಳು, ತಾಯಿಯೇ, ನೀನು ಹೇಳುವುದು ಸರಿ, ಹಾಗೆಯೇ ಮಾಡೋಣ. ಆದರೆ ನಮ್ಮ ಸಂತೋಷಕ್ಕಾಗಿ ಸ್ವಲ್ಪ ಹಣವನ್ನು ಕೊಡು ಎಂದು ಚಿಕ್ಕಮ್ಮನನ್ನು ಕಾಡಿದರು. ಮಕ್ಕಳ ಬೇಡಿಕೆಗಳನ್ನು ಪೂರ್ಣ ಮಾಡುವುದು ಸೂಕ್ತವೆಂದು ವಿಶಾಲ ಮನೋಭಾವನೆಯಿಂದ ಸತ್ಯವತಿ ಮಕ್ಕಳ ಕೈಯಲ್ಲಿ ಚಿಲ್ಲರೆ ಹಣವನ್ನು ಹಾಕಿದಳು. ಶೌನಕಾದಿಗಳೇ ಕೇಳಿ, ಅಮಾಯಕಳಾದ ಸತ್ಯವತಿಯು ಚಿಕ್ಕ ಮಕ್ಕಳ ಸಂತೋಷಕ್ಕಾಗಿ ಹಣವನ್ನು ಕೊಟ್ಟಳು. ಆದರೆ ಕುತ್ಸಿತರಾದವರ ಮಾತೆಯರ ಮಾತಿನಂತೆ ಆ ಮಕ್ಕಳು ಚಿಲ್ಲರೆ ಹಣದಿಂದ ಹುಳಿ ಪದಾರ್ಥಗಳನ್ನೇ ಕೊಂಡು ತಿಂದರು. ಅದರಿಂದಾಗಿ ಸಂತೋಷಿ ಮಾತಾ ಋತಕ್ಕೆ ಭಂಗ ಉಂಟಾಯಿತು. ಈ ವಿಷಯವು ಸತ್ಯವತಿಗೆ ತಿಳಿದಿದ್ದು. ಅದೇ ಸಮಯಕ್ಕೆ ಸರಿಯಾಗಿ ರಾಜಭಟರು ಬಂದು ಸತ್ಯವತಿಯ ಪತಿ ಶ್ರೀಕರನನ್ನು ಬಂಧಿಸಿ ರಾಜನಲ್ಲಿಗೆ ಕರೆದುಕೊಂಡು ಹೋದರು. ಉದ್ಯಾಪನ ದಿನ ನಿರಪರಾಧಿಯ ಪತಿಯು ರಾಜಭಟರು ಹಿಡಿದುಕೊಂಡು ಹೋದುದಕ್ಕೆ ಸತ್ಯವತಿ ಮರುಗಿದಳು. ಭಯಭ್ರಾಂತಳಾಗಿ ಶ್ರೀ ಸಂತೋಷಿ ಮಾತೆಯನ್ನು ಸ್ತುತಿಸಿ ಪ್ರಾರ್ಥಿಸಿದಳು. ಸಂತೋಷಿ ಮಾತೆಯೇ, ಭಕ್ತವತ್ಸಲೆಯೇ, ಆಶ್ರಿತ ಜನ ವಿಪತ್ ಪರಿಹಾರ ಮಾಡುವವಳೆ, ದಯಾಮಯಿಯೇ, ನಿನ್ನನ್ನೇ ನಂಬಿದ ನನ್ನಿಂದ ಅಪಚಾರವಾಗಿದ್ದರೆ ಕ್ಷಮಿಸು. ಒಂದು ವೇಳೆ ನನ್ನ ಪತಿ ಅಪಚಾರ ಮಾಡಿದ್ದರೆ ಅವಿವೇಕವನ್ನು ಮನ್ನಿಸಿ ನಮ್ಮನ್ನು ಕಾಪಾಡು. ನಮಗೆ ಬೇರೆ ರಕ್ಷಕರಿಲ್ಲ ಎಂಬುದಾಗಿ ದೇವಿಯನ್ನು ಪ್ರಾರ್ಥಿಸಿದಳು. ಸೂತ ನಿಂತೆಂದನು, ಶೌನಕಾದಿಗಳೇ ಕೇಳಿ. ಇಂತು ಭಕ್ತಳಾದ ಸತ್ಯವತಿಯು ಪ್ರಾರ್ಥನೆಯನ್ನು ಆಲಿಸಿದ ಸಂತೋಷಿ ಮಾತೆ ಪ್ರಸನ್ನಳಾದಳು. ಆಗ ಆಕಾಶವಾಣಿ ನುಡಿಯಿತು, ಮಗಳೇ ಸತ್ಯವತಿ, ಚಿಂತಿಸಬೇಡ. ನಿಮ್ಮಿಂದ ಯಾವ ಅಪರಾಧವೂ ನಡೆದಿಲ್ಲ. ನೀವು ನಿರ್ಮಲ ಚಿತ್ತರು. ವಿಶುದ್ಧ ಭಕ್ತಿಯಿಂದ ಋತವನ್ನು ಆಚರಿಸಿದರೆ ಉದ್ಯಾಪನ ದಿನವೇ ನಿಮ್ಮ ಮನೆಯ ಮಕ್ಕಳು ಹಠಮಾರಿತನದಿಂದ ಹುಳಿ ಪದಾರ್ಥಗಳನ್ನು ತಿಂದು ಋತಭಂಗ ಮಾಡಿದರು. ಆದ್ದರಿಂದ ವಿಪತ್ತಿಗೆ ದಾರಿಯಾಯಿತು. ಆದರೂ ಚಿಂತಿಸಬೇಡ, ಮತ್ತೊಮ್ಮೆ ಉದ್ಯಾಪನೆಯನ್ನು ಮಾಡು. ನನ್ನ ಅನುಗ್ರಹದಿಂದ ನಿನ್ನ ಪತಿ ರಾಜನಿಂದ ಸನ್ಮಾನಿತನಾಗಿ ಶೀಘ್ರದಲ್ಲಿಯೇ ನಿನ್ನಲ್ಲಿಗೆ ಬರುವನು, ಇದಕ್ಕೆ ಸಂಶಯವಿಲ್ಲ ಎಂಬ ಶರೀರವಾಣಿ ಕೇಳಿ ಸತ್ಯವತಿಗೆ ಸಮಾಧಾನವಾಯಿತು. ವಿದ್ಯುತ್ ರೀತಿಯಿಂದ ಮತ್ತೊಮ್ಮೆ ಉದ್ಯಾಪನೆ ಮಾಡಿದಳು. ಈ ಸಲ ಜಾಗರೂಕತೆಯಿಂದ ಇದ್ದಳು. ಮಕ್ಕಳಿಗೆ ಹಣ ಕೊಡಲಿಲ್ಲ, ಯಾರಿಗೂ ದಕ್ಷಿಣೆ ಕೊಡಲಿಲ್ಲ, ಯಾರೂ ಹುಳಿ ಪದಾರ್ಥಗಳನ್ನು ತಿನ್ನಲು ಅವಕಾಶವಿಲ್ಲದಂತೆ ನೋಡಿಕೊಂಡಳು. ಋತಾಧ್ಯಾಪನೆಯ ಸಾಂಗವಾಗಿ ಸಂಪೂರ್ಣವಾಯಿತು. ಸಂತೋಷಿ ಮಾತೆಯು ಸುಪ್ರೀತಳಾದಳು. ದೇವಿಯ ಅನುಗ್ರಹದಿಂದ ಶ್ರೀಕರನು ರಾಜಸಭೆಯಲ್ಲಿ ಸನ್ಮಾನಿತನಾಗಿ ಸುಖವಾಗಿ ಮನೆಗೆ ಹಿಂತಿರುಗಿದನು. ರಾಜನಿಂದ ಸನ್ಮಾನಿತನಾಗಿ ಬಂದ ಪತಿಯನ್ನು ನೋಡಿ ಸತ್ಯವತಿಗೆ ಮಹದಾನಂದವಾಯಿತು. ಸತ್ಯವತಿಯು ಶ್ರೀಕರನು ಮತ್ತೆ ಶ್ರೀ ಸಂತೋಷಿ ಮಾತೆಯನ್ನು ಪೂಜಿಸಿ ಪ್ರಾರ್ಥಿಸಿದರು. ದೇವಿಯ ಭಕ್ತರಾದ ಈ ಪುಣ್ಯ ದಂಪತಿಗಳು ಶ್ರೀರಂಗಪಟ್ಟಣದ ಜನರೆಲ್ಲ ಗೌರವದಿಂದ ನೋಡುತ್ತಿದ್ದರು. ದೇವಿಯ ಕೃಪೆಯಿಂದ ಸಕಲ ಭಾಗ್ಯಗಳನ್ನು ಪಡೆದು ಸದಾ ಸಂತೋಷದಂದಿರುತ್ತಿರುವ ಈ ದಂಪತಿಗಳನ್ನು ನೋಡಿ ಶ್ರೀಕರನ ಅಣ್ಣಂದಿರು ಮತ್ತು ಅತ್ತಿಗೆಂದರು ಅವರಲ್ಲಿ ಮಾತ್ಸರ್ಯ ದ್ವೇಷ ತೊರೆದು ಸಂತೋಷಿ ಮಾತಾ ಋತವನ್ನು ಭಕ್ತಿಯಿಂದ ಮಾಡಿದರು. ಕೆಲ ಕಾಲ ಕಳೆದ ನಂತರ ಸತ್ಯವತಿಗೆ ಸುಂದರನು, ಶುಭ ಲಕ್ಷಣನು, ಲಕ್ಷಿತ ಗಾತ್ರನೂ ಆದ ಪುತ್ರನು ಜನಿಸಿದನು. ಸತ್ಯವತಿ ದಂಪತಿಗಳು ಸುಕುಮಾರನೊಂದಿಗೆ ಪ್ರತಿದಿನ ಸಂತೋಷಿ ಮಾತೆಯ ಆಲಯಕ್ಕೆ ಹೋಗಿ ದೇವಿಯ ದರ್ಶನವನ್ನು ಪಡೆದು ಬರುತ್ತಿದ್ದರು. ಇಂತೂ ಕೆಲ ದಿನಗಳು ಉರುಳಿದವು. ಒಂದು ದಿನ ಸಂತೋಷಿ ಮಾತೆಯ ಸೌಮ್ಯ ರೂಪವನ್ನು ತ್ಯಜಿಸಿ ಭಯಂಕರ ರೂಪವನ್ನು ಧರಿಸಿ ಸತ್ಯವತಿಯ ಮನೆಗೆ ಬಂದಳು. ಭೀಕರ ರೂಪದ ದೇವಿಯನ್ನು ಕಂಡವರೆಲ್ಲ ಶಾಕಿನಿಯೋ ಬಂದಿರುವಳೆಂದು ಭೀತರಾಗಿ ಓಡಿದರು. ಆದರೆ ಸತ್ಯವತಿಯು ಹೆದರದೆ ಅವಳನ್ನೇ ಸಂತೋಷಿ ಮಾತೆ ಎಂಬ ವಿಶ್ವಾಸದಿಂದ ಶಾಕಿನಿಯಂತಿರುವ ಭೀಕರ ಸ್ವರೂಪಳಾದ ದೇವಿಯನ್ನೇ ಪೂಜಿಸಳು. ಸಂತುಷ್ಟಳಾದ ಸಂತೋಷಿ ಮಾತೆಯು ಪ್ರಸನ್ನಳಾದಳು. ಸೌಮ್ಯ ಸ್ವರೂಪದಿಂದ ದೇವಿಯು ಸತ್ಯವತಿಗೆ ಶ್ರೀಕರನಿಗೆ ದರ್ಶನವಿತ್ತು ಅವರನ್ನು ಹರಿಸಿ ಅಂತರ್ನಾದಳಾದಳು. ಸತ್ಯವತಿ ದಂಪತಿಗಳು ಸದಾ ಸಂತೋಷದಿಂದಿರುತ್ತಿದ್ದರು. ಉದ್ಯಾಪನೆಯ ನಂತರವೂ ಸಂತೋಷಿ ಮಾತಾ ಋತವನ್ನು ಜೀವಿತ ಕಾಲದಲ್ಲಿ ಮೇಲಿಂದ ಮೇಲೆ ಮಾಡುತ್ತಿದ್ದರು. ಕೊನೆಗೆ ಅವರು ಪುಣ್ಯಲೋಕವನ್ನು ಸೇರಿದರು. ಸೂತ ನಿಂತೆಂದನು, ಶೌನಕಾದಿಗಳೇ ಕೇಳಿ. ಮಹಾಮಹಿಮೋಪೇತಳಾದ ಸಂತೋಷಿ ಮಾತಾ ಚರಿತ್ರೆಯನ್ನು ಸಂಪೂರ್ಣವಾಗಿ ವರ್ಣಿಸಲು ವರ್ಷಗಳಾದರೂ ಆದಿಶೇಷನಿಗೂ ಸಾಧ್ಯವಾಗದೆಂಬ ಮಾತು ಸತ್ಯ. ಹೀಗಿರುವಾಗ ದೇವಿಯ ಮಹತ್ವೆಯನ್ನು ನಾನೆಂತೂ ವರ್ಣಿಸಬಲ್ಲೆನು? ನನಗೆ ತಿಳಿದಿದ್ದರಲ್ಲಿ ವಂಚನೆ ಇಲ್ಲದೆ ನಿಮಗೆ ಹೇಳಿದ್ದೇನೆ. ಸಂತೋಷಿ ಮಾತಾ ಋತವನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದವರಿಗೆ ವಾಂಛಿತಾರ್ಥಗಳು ಈಡೇರುವು, ರೋಗಗಳು ನಾಶವಾಗಿ ಆರೋಗ್ಯ ಹೊಂದುವರು, ಕನ್ಯೆಯರಿಗೆ ವಿವಾಹವಾಗುವುದು, ಬಂಜೆಯರಿಗೂ ಸತ್ಪುತ್ರನು ಹುಟ್ಟುವನು. ದೇವಿಯ ಕಥೆಯನ್ನು ಪಠಿಸಿದವರು ಕೇಳುವವರು ಸುಖ ಸಂತೋಷಗಳನ್ನು ಹೊಂದಿ ದೀರ್ಘಕಾಲ ಜೀವಿಸಿ ಅಂತ್ಯದಲ್ಲಿ ಮುಕ್ತಿಯನ್ನು ಹೊಂದುವುದರಲ್ಲಿ ಸಂಶಯವಿಲ್ಲ. ಶ್ರೀ ಗಣೇಶ ಪುರಾಣದ ಶ್ರೀ ಸಂತೋಷಿ ಮಾತಾ ಕಥೆಯ 5ನೇ ಅಧ್ಯಾಯ ಮುಗಿದು. ಜೈ ಸಂತೋಷಿ ಮಾತಾ.